ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವಾಗ ನಾವು ಹೋಗ್ತಾ ಇರೋಂಥದ್ದು ಬೆಳಗ್ಗೆನೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕಂತ ಹೋಗ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಫಸ್ಟು ಕರಿಬಸವಜ್ಜನ ಗುಡಿಗೆ, ಆಮೇಲೆ ಮಲ್ಲಯ್ಯನ ಗುಡಿಗೆ. ಸೊ 2 ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ವಿ. ತುಂಬ ಚೆನ್ನಾಗಿ ಈ ಟೈಮಲ್ಲಿ ಗಾಳಿ ಬೀಸ್ತಾ ಇತ್ತು. ಎಷ್ಟೊಂದು ಖುಷಿ ಅಂತ ಅನ್ನಿಸ್ತು. ಹಾಗೆ ಟೈಮ್ ಆಗ್ತಾ ಮಧ್ಯಾಹ್ನ ಆಯಿತು ಅಂದರೆ ಮುಗ್ದೇ ಹೋಯ್ತು. ಹೊರಗಡೆ ಕಾಲು ಇಡೋದಕ್ಕಾಗಲ್ಲ, ಅಷ್ಟು ಬಿಸಿಲಿರುತ್ತೆ. ಈ ಬಿಸಿಲು ದಾವಣಗೆರೆಯಲ್ಲಿ ಎಷ್ಟಿದೆ, ಬೇರೆ ಕಡೆ ಇನ್ನೆಷ್ಟಿರ್ಬೋದು ಅಂತ ನನಗೆ ಒಂಥರ ಭಯ ಆಗ್ತಾಯಿತ್ತು. ಯಾಕಂದರೆ ಬಳ್ಳಾರಿ, ರಾಯಚೂರು, ಕೊಪ್ಪಳ, ಗದಗ ಆ ಕಡೆ ಎಲ್ಲ ತುಂಬ ಬಿಸಿಲಿರುತ್ತೆ. ಅಲ್ಲಿರೋರು ಹೇಗೆ ತಡ್ಕೋಬೋದು ಅಂತ ಅನ್ನಿಸ್ತಾಯಿತ್ತು. ಅಂದರೆ ಅಲ್ಲಲ್ಲಿ ಅವ್ರವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ. ಬಟ್ ನಮಗೆ ಮತ್ತೆ ಹೊಸ್ದಾಗಿ ಹೋಗಿರೋರಿಗೆ ಅಡ್ಜಸ್ಟ್ ಆಗೋಲ್ಲ ಅಷ್ಟೇ. ಇವಾಗ ನಾನು, ಅಜಯ್ ಮತ್ತು ನಮ್ಮ ಮನೆಯವ್ರು 3 ಜನ ಅಷ್ಟೇ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಭ್ರಮರ ಬಂದಿಲ್ಲ, ಅವಳು ಸ್ವಲ್ಪ ಎದ್ದೊಳೋದು ಲೇಟ್ ಆಯಿತು. ಹಾಗಾಗಿ ಅವಳು ಬರೋಲ್ಲ ಅಂತ ಅಂದ್ಲು. ಅದಕ್ಕೆ ನಾವು 3 ಬಂದ್ವಿ. ಫಸ್ಟು ನಾವು ಬಂದಿದ್ದು ಅಜ್ಜಯ್ಯನ ದೇವಸ್ಥಾನಕ್ಕೆ. ಪೂಜೆ ಏನೂ ಆಗಿರಲಿಲ್ಲ, ಅಂದರೆ ಸ್ಟಾರ್ಟಿಂಗ್ ಪೂಜೆ ಎಲ್ಲ ಆಗಿತ್ತು. ನಾವು ಬಂದಾಗ ಇನ್ನೂ ಪೂಜೆ ಆಗಿರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ದೇವಸ್ಥಾನಗಳಿಗೆ ಒಟ್ಟು ಬಂದಾಗೆಲ್ಲ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ಅವಾಗವಾಗ ದೇವಸ್ಥಾನಕ್ಕೆ ಹೋಗಬೇಕು. ಏನೇ ಪ್ರಾಬ್ಲಮ್ಸ್ ಇದ್ರೂ ಕೆಲವೊಂದು ಸಲ ಪ್ರಾಬ್ಲಮ್ಸ್ ಹೋಗದೇ ಇರೋ ಥರನೇ ಆಗುತ್ತೆ. ಸ್ವಲ್ಪ ಬಿಡು ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ನಮಗೂ ಕೂಡ ಒಂಥರ ಪಾಸಿಟಿವಿಟಿ ಇರುತ್ತೆ. ನಮಗೇನೋ ಒಂದು ರೀತಿ ಎನರ್ಜಿಯನ್ನು ತುಂಬುತ್ತದು. ಇವಾಗ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದೀವಿ. ಆಲ್ರೆಡಿ ನೋಡಿ ಬೆಳಗ್ಗೆ ಒಂದು 9:30 10 ಗಂಟೆ ಆಗ್ತಾ ಸುಮಾರಿಗೆ ಸಖತ್ ಬಿಸಿಲು ಇವಾಗಲೇ ಸ್ಟಾರ್ಟ್ ಆಯಿತು. ನನ್ನ ಮಗ ಇಲ್ಲಿ ನಿಂತ್ಕೊಂಡು ಜಸ್ಟ್ ಸುಮ್ಮನೆ ನೋಡ್ತಾ ಇದ್ದಾನೆ. ಅವನಿಗೆ ಅಂದರೆ ಯಾವುದಾದ್ರು ಒಂದು ಪ್ಲೇಸಿಗೆ ಬಂದ್ವಿ ಅಂದರೆ ಆ ಕಡೆ ಈ ಕಡೆ ಏನಿದೆ ಏನಿಲ್ಲ ಅಂತ ನೋಡೋದು ಅವನಿಗೊಂಥರ ಆಸೆ. ಹಾಗಾಗಿ ನಿಂತ್ಕೊಂಡು ನೋಡ್ತಾ ಇದ್ದ. ಮತ್ತು ಅರ್ಜೆಂಟಲ್ಲಿ ತಲೆಗೆ ಕೂಡ ಬಾಚ್ಕೊಂಡಿಲ್ಲ. ನಾನು ತಲೆ ಸ್ನಾನ ಮಾಡಿದ್ಮೇಲೆ ಜಸ್ಟ್ ಹಂಗೆ ಕ್ಲಿಪ್ ಹಾಕ್ಕೊಂಡು ಬಂದುಬಿಟ್ಟೆ. ಈಗ ಇಲ್ಲಿಂದ ಮತ್ತೆ ನಮ್ಮ ಮಲ್ಲಯ್ಯನ ಗುಡಿಗೆ ಹೋಗ್ತೀವಿ. ನಮ್ಮ ಮನೆ ದೇವ್ರ ಮಲ್ಲಯ್ಯ, ಇಷ್ಟ ದೈವ ಅಜ್ಜಯ್ಯ. ಸೊ 2 ಕೂಡ ನಮ್ಗೆ ತುಂಬಾ ಇಷ್ಟ. ಈಗ ಮಲ್ಲಯ್ಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಬಂದು ಸೋಮವಾರದ ವಿಡಿಯೋ ಆಯಿತಾ. ಸೋಮವಾರ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಇವತ್ತು ತುಂಬ ಕೆಲಸ ಇದೆ. ಮನೆಗೆ ಹೋಗಿಬಿಟ್ಟು ಮತ್ತೆ ಟಿಫನ್ ಮಾಡಬೇಕು. ಟಿಫನ್ ಮಾಡಿ ಅದಾದಮೇಲೆ ಇವತ್ತು ರಿಸಲ್ಟ್ ಇದೆ ಅಜಯ್ದು, ಭ್ರಮರಂದು. ಇಬ್ಬರನ್ನೂ ಇವಾಗ ಸ್ಕೂಲಿಗೆ ಕೂಡ ಕರ್ಕೊಂಡು ಹೋಗಬೇಕು. ಏನು ಬರ್ತಿದ್ದಾರೋ ಏನಿಲ್ಲ ಅಂತ ನಮಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ಆ ಒಂದು ಎಕ್ಸಾಮ್ ಟೈಮಲ್ಲೇ ಇಬ್ರಿಗೂ ಕೂಡ ಅಮ್ಮ ಬಂದಿತ್ತು. ಹಾಗಾಗಿ ಜಾಸ್ತಿ ನಾವೇನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಓದ್ರಿ ಬರೀರಿ ಅಂತಂದೇಳಿ. ಯಾಕಂದರೆ ಆ ಟೈಮಲ್ಲಿ ಅವರೇ ಫುಲ್ ಸುಸ್ತಾಗಿರ್ತಾರೆ. ಜಾಸ್ತಿ ಫೋರ್ಸ್ ಮಾಡೋದು ಬೇಡ ಅಂತ ನಾನು ಕೂಡ ಸುಮ್ಮನೆ ಇದ್ದೆ. ಎಷ್ಟಾಗುತ್ತೋ ಅಷ್ಟು ಬರೀಲಿ, ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಹೇಳ್ಕೊಳೋಣ ಅಂದ್ಬಿಟ್ಟು ಸ್ವಲ್ಪನೇ ನಾನು ಹೇಳ್ಕೊಟ್ಟಿದ್ದು. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ವ, ಮಲ್ಲಯ್ಯನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೋಮವಾರ ಬಂತು ಅಂದ್ರೇ ಒಂದು ರೀತಿ ಹಬ್ಬ ಅಂತ ಅನ್ಬೋದು ಈ ದೇವಸ್ಥಾನದಲ್ಲಿ. ನಮ್ಮ ಮನೆ ದೇವರು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ. ಒಂದೊಂದು ಸಲ ಪ್ರತಿ ವಾರನೂ ಕೂಡ ಬರ್ತೀವಿ. ಕೆಲವೊಂದು ಸಲ ಬರೋದೇನಾದರೂ ನಿಲ್ಲಿಸಿದ್ವಿ ಅಂದರೆ 1 ತಿಂಗಳಾದರೂ ಕೂಡ ಬರೋದಕ್ಕಾಗಲ್ಲ. ಬರ್ತಾಯಿದ್ದೀವಿ ಅಂದರೆ ಪ್ರತಿ ವಾರ ಬರ್ತೀವಿ. ಈ ಥರ ಏನೂ ಗೊತ್ತಿಲ್ಲ, ಅದು ನೋಡ್ತಾ ಇರಬೇಕಂತ ಅನಿಸುತ್ತೆ. ದೇವ್ರನ್ನ ಮಾತ್ರ ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದರು. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಬಂದಮೇಲೆ ಮಕ್ಳಿಗೆ ಟಿಫನ್ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಸ್ಕೂಲ್ ಹತ್ರ ಹೋದಾಗ ನಮಗೆ ಏನೋ ಒಂಥರ ಶಾಕ್ ಅಂತ ಅನ್ನಿಸ್ತು. ಈ ಥರ ಆಗುತ್ತಂತನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಏನಾಯ್ತು ಅಂತಲೂ ಕೂಡ ಹೇಳ್ತೀನಿ. ಹಾಗೆ ಮಲ್ಲಯ್ಯನ ದರ್ಶನ ಮಾಡಿರೋಂಥ ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರಿ ಅಂತ ಕೇಳ್ತೀನಿ. ಮೇನ್ ಆರೋಗ್ಯನೇ ಇಂಪಾರ್ಟೆಂಟು ಅಲ್ವಾ. ಹಾಗೆ ಮನೆಗೆ ಬಂದಮೇಲೆ ಮನೇಲಿ ಪೂಜೆ ಮಾಡಿರೋದನ್ನ ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವತ್ತು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 15 ದಿನ ಆದಮೇಲೆ ಪೂಜೆನ ಮಾಡಿರೋದು ಮನೆಯಲ್ಲಿ. ಏನೇ ಆಯಿತು ಏನಂತ ನಿಮಗೆಲ್ಲ ಗೊತ್ತಿದೆ. ಪದೇ ಮತ್ತೆ ರಿಪೀಟೆಡ್ ಮಾಡೋದು ಬೇಡ. ಸೊ ಅದಕ್ಕೋಸ್ಕರ ಪೂಜೆಯನ್ನು ಮಾಡಿರಲಿಲ್ಲ. ನೆಕ್ಸ್ಟ್ ಇಲ್ಲಿ ನನ್ನ ಮಗಳು ಟಿಫನ್ ಮಾಡು ಅಂತಂದರೆ ಬಾಕ್ಸಲ್ಲಿ ಹಾಕ್ಕೊಂಡು ಲಂಚ್ ಬಾಕ್ಸ್ ಥರ ಇಟ್ಕೊಂಡು ಕೂತ್ಕೊಂಡಿದ್ದಾಳೆ. ಲಂಚ್ ಬಾಕ್ಸಲ್ಲಿ ತಿನ್ನೋ ಥರ.
ಇವಾಗ ಸ್ಕೂಲಿಗೆ ಹೋಗ್ತಾ ಇಲ್ಲಲ್ಲ, ಸ್ಕೂಲು ಮೂಡ್ ಬಂದುಬಿಟ್ಟಿದೆ ಅವಳಿಗೆ, ಸ್ಕೂಲಿಗೆ ಹೋಗೋ ಥರ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಅವಳು ಆ ಥರ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದಾಳೆ. ಮತ್ತು ನಾನಿವಾಗ ಮನೆಗೆ ಬಂದ ತಕ್ಷಣ ಪುಳಿಯೋಗರೆ ಮಾಡಿದೆ. ಪುಳಿಯೋಗರೆ ಆಲ್ ಟೈಮ್ ಫೇವ್ರೆಟ್ ನನ್ನ ಮಕ್ಕಳಿಗೆ. ಅದಕ್ಕೋಸ್ಕರ ಹಾಗೆ ಸ್ಕೂಲ್ ಹತ್ರ ಬಂದ್ವಿ ಅಂತ ಅಂದಲ್ಲ, ಸೊ ರಿಸಲ್ಟ್ ನೋಡ್ತಾ ಇದ್ದೀನಿ. ನನಗೆ ಶಾಕ್ ಆಯಿತು, ಯಾಕಂದರೆ ನನ್ನ ಮಗಳದ್ದು ಪರ್ಸೆಂಟೇಜ್ ಬಂದು 96 ಆಗಿತ್ತು. ಅದಾದಮೇಲೆ ಅವಳ ಪರ್ಸೆಂಟೇಜ್ ಎಲ್ಲ ನೋಡಿ ನೆಕ್ಸ್ಟು ಅಜಯ್ದು ಚೆಕ್ ಮಾಡ್ತಾಯಿದ್ದೀನಿ. ನಿಮ್ಗಲ್ಲಿ ಕಾಣ್ತಾ ಇರ್ಬೋದು ಬಾವಿ ಕಟ್ಟಿ ಅಜಯ್ ಅಂತ ಹೇಳಿ. ಸೊ ಅವನದು 100, ಅಂದರೆ ಸೀರಿಯಲ್ ನಂಬರ್ 3 ಇದೆಯಲ್ಲ 100% ಬಂದಿತ್ತು. ನನಗೊಂದು ರೀತಿ ಶಾಕ್ ಆಯಿತು, ಯಾಕಂದರೆ ಆ ಟೈಮಲ್ಲಿ ಅವನು ಅಷ್ಟು ಓದಿಲ್ಲ. ಆದರೆ ಮೊದಲೆಲ್ಲ ಪ್ರಿಪೇರ್ ಆಗಿದ್ದ ಅವನು. ರಿವಿಸನ್ ಎಲ್ಲ ಕೊಟ್ಟ ತಕ್ಷಣವೇ ಓದ್ಕೊಳೋದು, ಅದರ ಕ್ವಶನ್ಸ್ ಎಲ್ಲ ಆನ್ಸರ್ಸ್ ಮಾಡೋದು ಎಲ್ಲ ಮಾಡ್ತಾಯಿದ್ದ. ಆದರೆ ಎಕ್ಸಾಮ್ ಟೈಮಲ್ಲಿ ಅವನು ಜಾಸ್ತಿ ಏನು ಪ್ರಿಪೇರ್ ಆಗಿರಲಿಲ್ಲ. ಹೋಗೋದೊಂದು ಸ್ವಲ್ಪ ತಿದ್ದಾಗ ಬುಕ್ಸ್ ನೋಡಿಕೊಂಡು ಓದ್ಕೊಂಡು ಹೋಗ್ತಾಯಿದ್ದ. ಅವ್ನಿಗೆ 100% ಬಂದಿರೋದು ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಹಿಂಗೆ ಆಗುತ್ತಂತನೂ ಕೂಡ ನಾವು. ಏನೋ ಕಡಿಮೆ ಬರ್ಬೋದು ಈ ಸಲ ರಿಸಲ್ಟು ಇಬ್ರದ್ದು ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಇಬ್ರದ್ದು ನಾವೇನು ಅಂದ್ಕೊಂಡಿದ್ವೋ ಅದಕ್ಕೂ ಜಾಸ್ತಿನೇ ಬಂತು. ಸೊ ಖುಷಿನೇ ಆಯಿತು. ಹಾಗೆ ಇಲ್ಲಿ ಮನೆ ಹತ್ರನೇ ಮಾವಿನಕಾಯಿ ಉಪ್ಪಿನಕಾಯಿ ಮಾರೋದಕ್ಕೆ ಬಂದಿದ್ರು. ಆಂಧ್ರ ಉಪ್ಪಿನಕಾಯಿ ಅಂತಾರಲ್ವ, ಸೊ ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು 1/4 kg ನಾನು ತೊಗೊಂಡಿದ್ದು. 1/4 kgಗೆ 50 ರೂಪಾಯಿ ಅಂತ ಅಂದರು, ತೊಗೊಂಡೆ. ಬಿಸಿ ಅನ್ನಕ್ಕೆ ಈ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಟೇಸ್ಟೇ ಒಂದು ರೀತಿ ಬೇರೆ ಲೆವೆಲಲ್ಲಿ ಇರುತ್ತೆ ಅಂತ ಅನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನಮಗೆ ಇದ್ರ ಮುಂದೆ ಏನು ಬೇಡ ಅನಿಸುತ್ತೆ. ಆ ಥರ ರುಚಿಯಾಗಿ ಖಾರವಾಗಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ನನಗೂ ನನ್ನ ಮಗನಿಗೆ ತುಂಬ ಫೇವ್ರೇಟು. ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಪ್ರತಿ ವಾರ ಬರ್ತಿರ್ತಾರೆ. ಆಂಧ್ರ ಸೈಡಲ್ಲಿ ಯಾವ ಥರ ಉಪ್ಪಿನಕಾಯಿಗಳ್ನ ಮಾಡ್ತಾರೋ ಅದೇ ರೀತಿ ಇರುತ್ತೆ ಟೇಸ್ಟು. ಟೊಮೆಟೊ ಪಚ್ಚಡಿ ಅಂತಂದು, ಆಮೇಲೆ ಹುಣಸೆಹಣ್ಣಿನ ತೊಕ್ಕು, ಆಮೇಲೆ ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ ಎಲ್ಲ ತೊಗೊಬಂದು ಮಾಡ್ತಾರೆ. ನಮಗೆ ತುಂಬ ಫೇವ್ರೇಟು ಮಾವಿನಕಾಯಿ ಉಪ್ಪಿನಕಾಯಿ, ಯಾಕೆಂದರೆ ರೈಸ್ ಜೊತೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಗೆ ಇವಾಗ ಟೀ ಮಾಡಿದ್ದೆ ಅಮ್ಮಂಗೆ ಸೋಸ್ತಾ ಇದ್ದೀನಿ ಟೀನ. ಇದೇನಪ್ಪ ಪಾತ್ರೆ ಹಿಂಗಾಗಿದೆ ಅಂತ ಅಂದ್ಕೋಬೇಡಿ, ಆಲ್ರೆಡಿ ಈ ಒಂದು ಪಾತ್ರೆಯಲ್ಲಿ 3 ಸಲ ಟೀ ಆಗಿದೆ, ಆಯಿತಾ. ಹಾಗಾಗಿ ಪಾತ್ರೆ ಹಂಗಿದೆ. ಪಾತ್ರೆ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಮನೇಲಿ ಟೀ ಜಾಸ್ತಿ ಕುಡಿತಾರೆ, ಪದೇ ಕುಡಿತಾನೆ ಇರ್ತಾರೆ. ಎಷ್ಟು ಬಿಸಿಲಿದ್ರೂ ಅಷ್ಟೇ, ಹೇಗಿದ್ರೂ ಅಷ್ಟೇ. ನಮ್ಮ ಅಮ್ಮಂಗೆ ಮಾತ್ರ ಟೀ ಮೇನ್ ಬೇಕು. ಟಿಫನ್ ಇಲ್ಲಾಂದ್ರೂ ಪರವಾಗಿಲ್ಲ, ಒಂದು ವೇಳೆ ಟೀ ಇರಬೇಕು, ಆ ಥರ. ಸೊ ಇದೆಲ್ಲ ಮುಗಿಸ್ಕೊಂಡು ಮತ್ತು ಇದು ನೈಟ್ ಒಂದು 7 ಗಂಟೆ ಏನೋ ಆಗಿತ್ತು, 7-7:30 ಆ ಟೈಮಲ್ಲಿ ಈ ದೋಸೆ ಹಿಟ್ಟು ಮಾಡೋದಕ್ಕೋಸ್ಕರ ಎಲ್ಲ ನೆನೆ ಇಟ್ಟಿದ್ದೆ. ಏನಂದರೆ ನಾನು ದೋಸೆ ಹಿಟ್ಟನ್ನ ಹೆಂಗೆ ಪ್ರಿಪೇರ್ ಮಾಡ್ತೀನಿ ಅಂದರೆ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯಕಾಳು ಇದಿಷ್ಟನ್ನು ಒಂದರಲ್ಲೇ ಹಾಕ್ಬಿಟ್ಟು ಬೆಳಗ್ಗೆಯಿಂದ ನೆನೆಸಿಕ್ತೀನಿ, ಆಯಿತಾ. ನೈಟ್ವರೆಗೂ ನೆನೆಸ್ತೀನಿ. ಆಮೇಲೆ ಇದು ರುಬ್ಬೋ ಟೈಮಲ್ಲಿ ಸ್ವಲ್ಪ ಮಂಡಕ್ಕಿನಾದರೂ ಇಲ್ಲ ಅವಲಕ್ಕಿನಾದರೂ ನೆನೆಸಿ ಅದನ್ನು ಇದ್ರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ರೈಸ್ ಹಾಕಿ ರುಬ್ತೀನಿ. ಅಂದರೆ ಮಾಡಿರೋಂಥ ಅನ್ನ ಇರುತ್ತಲ್ವ, ಅದನ್ನು ಹಾಕ್ಬಿಟ್ಟು ರುಬ್ತೀನಿ. ಸೊ ಈ ಥರ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಉಬ್ಬಿ ಬರುತ್ತೆ, ಆಯಿತಾ. ನಾವು ಕ್ರಿಸ್ಪಿಯಾಗಿ ಹಾಕ್ಕೋಬೇಕಂದ್ರೂ ಕೂಡ ಅದಕ್ಕೂ ನಂಗೆ ಮ್ಯಾಚ್ ಆಗುತ್ತೆ, ಸ್ಮೂತಾಗಿ ಬೇಕಂದ್ರೂ ಕೂಡ ಅದಕ್ಕೂ ಕೂಡ ಇದಾಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೋತೀನಿ. ಇವಾಗ ಮಿಕ್ಸಿಲಿ ಹಾಕಿ ರುಬ್ತಾ ಇದ್ದೀನಿ. ಇದು ಜ್ಯೂಸ್ ಜಾರ್ ಬರುತ್ತಲ್ವ, ಸೊ ಅದರಲ್ಲಿ ರುಬ್ತಾ ಇದ್ದೀನಿ. ಇದರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ರುಬ್ಬೋದು, ಯಾಕಂತಂದರೆ ಇದು ಬೇಗ ಮಸಾಲೆ ರುಬ್ಬೋ ಮಿಕ್ಸರ್ ಅಂದರೆ ಜಾರಾಗಿದ್ದರೆ ಬೇಗ ರುಬ್ತಿತ್ತು. ಅದರಲ್ಲಿ ನಾವು ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟಿರೋದ್ರಿಂದ ಸ್ವಲ್ಪ ಕಹಿ ಇದೆ ಅದು. ಅದಕ್ಕೆ ಟೊಮೆಟೊ ಹಣ್ಣು ಹಾಕಿ ರುಬ್ಬೇಕಂತ ಅನ್ಕೋತೀನಿ, ಅದನ್ನು ಮರ್ತು ಹೋಗ್ತಾಯಿದೆ. ಸೊ ಅದಕ್ಕೋಸ್ಕರನೇ ಈ ಒಂದು ಜ್ಯೂಸ್ ಜಾರ್ ಬರುತ್ತಲ್ವ, ಅದರಲ್ಲೇ ಹಾಕ್ಬಿಟ್ಟು ರುಬ್ತಾಯಿದ್ದೀನಿ. ಬಟ್ ನುಣ್ಣಗಾಗುತ್ತೆ, ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ರುಬ್ತಾ ಇದ್ದೀನಿ. ಭ್ರಮರ ಆಟಾಡ್ತಾ ಇದ್ದಾಳೆ, ಹೇಳ್ತಾ ಇದ್ದೀನಿ ಹೋಮ್ವರ್ಕ್ ಮಾಡ್ಕೊ ಅಂತ. ಒಂದು ಕಡೆ ಹೋಮ್ವರ್ಕ್ ಮಾಡ್ಕೋತಾನೆ ಆಟಾಡೋದಂಗೆಲ್ಲ ಮಾಡ್ತಾಯಿದ್ಲು. ಇವತ್ತು ತುಂಬ ದಿನ ಆದಮೇಲೆ ಒಂದು 15 ದಿನ ಗ್ಯಾಪ್ ಕೊಟ್ಟು ಟ್ಯೂಷನ್ಗೆ ಹೋಗಿ ಬಂದರು ಇಬ್ಬರೂ. ಹೋಗಿ ಬಂದು ಹೋಮ್ವರ್ಕ್ ಮಾಡ್ತಾಯಿದ್ದಾರೆ. ಅವ್ರಿಗೆ ಮಾತಾಡ್ಸ್ಕೊತಾನೆ ನಾನಿಲ್ಲಿ ರುಬ್ತಾಯಿದ್ದೀನಿ. ಮಿಷಿನಿಗೆ ಕೊಡ್ಬೋದು, ಮಿಷಿನೆಲ್ಲ ಇದೆ, ಆದರೆ ಮನೆಯಲ್ಲೇ ರುಬ್ತೀನಿ ನಾನು. ಮಿಷಿನಿಗೆ ಕೊಡೋದಕ್ಕೆ ಒಂದು 2-3 ಬೀದಿ ಬಿಟ್ಕೊಂಡು
ಹೋಗ್ಬೇಕು. ಸುಮ್ಮನೆ ಅಲ್ಲಿ ಯಾರು ಹೋಗ್ತಾರೆ ಅಂದ್ಬಿಟ್ಟು ಇಲ್ಲೇ ಮನೆಯಲ್ಲೇ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಬಿಡ್ತೀನಿ. ಪಡ್ಡಿಗೆ ಹೆಂಗೆ ಬೇಕೋ ಹಂಗೆ ರುಬ್ಕೋತೀನಿ, ದೋಸೆಗೆ ಹೆಂಗೆ ಬೇಕೋ ಆ ಥರ ಕರೆಕ್ಟಾಗಿ ರುಬ್ಕೋತೀನಿ. ಸ್ವಲ್ಪ ಇತ್ತು ಅಂದರೆ ಮನೆಯಲ್ಲೇ ರುಬ್ಕೊಂಡ್ಬಿಡ್ತೀನಿ. ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಮತ್ತೇನು ಮಾಡೋದಕ್ಕಾಗಲ್ಲ, ಹೋಗಿ ರುಬ್ಬೋದಕ್ಕೆ ಕೊಟ್ಟು ಬರ್ತೀವಿ. ಅಂದರೂ ರುಬ್ಬೋದಕ್ಕೆ ಕೊಟ್ಟು ಬಂದಾಗ ಕೆಲವೊಂದು ಸಲ ನೀರಂಗೆ ರುಬ್ಬಿಟ್ಟಿರ್ತಾರೆ, ನೀರು ಜಾಸ್ತಿ ಹಾಕ್ಬಿಟ್ಟಿರ್ತಾರೆ. ಆವಾಗ ನಮಗೆ ಒಂಥರ ಅನಿಸುತ್ತೆ ಇದಕ್ಕಾದ್ರು ಕೊಟ್ಟಿದ್ವು ಅಂತ ಅನಿಸ್ಬಿಡುತ್ತೆ. ನಾವು ಹೇಳ್ದಂಗೆ ರುಬ್ಬೋದೇ ಇಲ್ಲ ಕೆಲವೊಂದು ಸಲ. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನಾವು ಮನೆಯಲ್ಲೇ ರುಬ್ಕೋತೀನಿ. ಜಾಸ್ತಿ ಅಂದರೆ ಮನೆಯಲ್ಲೇ ರುಬ್ಕೊಳೋದು ನಾನು, ಮಿಕ್ಸಿಲೇ. ಗ್ರೈಂಡರ್ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಬಟ್ ಅದು ಆಗ್ತಾಯಿಲ್ಲ. ನೋಡಬೇಕು ಅದಕ್ಕೂ ಯಾವಾಗ ಟೈಮ್ ಬರುತ್ತೋ ನಮಗಂತ ಹೇಳಿ. ಸೊ ನಮ್ಗೆ ಏನೇ ಇದ್ದರೂ ಕೂಡ ಲೇಟಾಗೇ ಸಿಗುತ್ತೆ ನಮಗೆ ಯಾವುದೇ ಆಗಲಿ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಯಾವಾಗ ಸಿಗುತ್ತೋ ಆವಾಗ ಸಿಗಲಿ, ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಏನಿದೆಯೋ ಅದರಲ್ಲೇ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅದರಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಗ್ರೈಂಡರ್ ಇದ್ದರೆ ಪ್ರತಿಯೊಂದಕ್ಕೂ ಕೂಡ ಯೂಸ್ ಆಗುತ್ತಲ್ವ, ಹಿಟ್ಟು ರುಬ್ಬೋದಕ್ಕೆ ಮತ್ತು ಹೂರಣ ರುಬ್ಬೋದಕ್ಕೆ, ಮಸಾಲೆ ರುಬ್ಬೋದಕ್ಕೆಲ್ಲ ಯೂಸ್ ಆಗುತ್ತೆ. ಜಾಸ್ತಿ ಹೂರಣ ಈ ಥರ ಹಿಟ್ಟು ರುಬ್ಬೋದಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಬೇಕು, ಅದೊಂದನ್ನು ತೊಗೋಬೇಕಂತ ತುಂಬ ಆಸೆ ಇದೆ. ನೋಡೋಣ ಯಾವಾಗಾಗುತ್ತೋ ಆವಾಗ ಅದನ್ನು ತೊಗೊಳೋದು. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಡೈಲಿ ವೀಡಿಯೋಸ್ನ ಪೋಸ್ಟ್ ಮಾಡಬೇಕಂತ ಅನ್ಕೋತೀನಿ, ಬಟ್ ಏನಾದರೂ ಒಂದು ರೀಸನ್ನಿಂದ ಆಗ್ತಾಯಿಲ್ಲ. ಆದಷ್ಟು ಡೈಲಿ ವೀಡಿಯೋಸ್ನ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನೂ ಸಾಧನೆ ಮಾಡೋದಕ್ಕಾಗಲ್ಲ. ನಾವೇನು ಚಿಕ್ಕ ಸಾಧನೆ ಮಾಡಿದ್ರು ಅಥವಾ ಇದರಿಂದ ನಾನು ಒಂದಿಷ್ಟು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ ಅಂದರೂ ಕೂಡ ಅದು ನಿಮ್ಮಿಂದಲೇ. ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಾನು ಅರ್ನಿಂಗ್ಸ್ ಮಾಡ್ತಾಯಿದ್ದೀನಿ. ಪ್ರತಿ ತಿಂಗಳು ನಾನು ಅರ್ನಿಂಗ್ಸ್ ಮಾಡದೇ ಇದ್ದರೂ ಕೂಡ ಯಾವಾಗಲಾದ್ರೂ ಒಂದು ಸಲ ಅರ್ನಿಂಗ್ಸ್ ಅನ್ನೋದು ಬಂದೇ ಬರುತ್ತಲ್ವ, ಆವಾಗ ತುಂಬ ಖುಷಿ ಆಗುತ್ತೆ. ಓಕೆ, ನಾನು ಏನೂ ಮಾಡಲ್ಲ, ಏನೂ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು, ನನ್ನ ಕೈಲಿ ಏನೂ ಆಗಲ್ಲ ಅನ್ನೋ ಟೈಮಲ್ಲಿ, ಆವಾಗ ನೀವೆಲ್ಲ ನಂಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನಾನು ತಂದಿದ್ದೀರಾ. ನನ್ನದು ಅಂತ ಏನೋ ಒಂದಿದೆ ಅಂದರೆ ಅದು ಯೂಟ್ಯೂಬು. ಸೊ ನಂಗೆ ತುಂಬ ಖುಷಿ ಇದೆ, ತುಂಬ ಪ್ರೌಡ್ ಇದೆ ನನಗೆ. ಹೌಸ್ ವೈಫ್ ಆಗಿ ಒಂದು ಚಿಕ್ಕ ಅಮೌಂಟ್ ಆದರೂ ನಾನು ಸಂಪಾದನೆ ಮಾಡ್ತಾಯಿದ್ದೀನಿ ಅನ್ನೋದೊಂದು ಖುಷಿ ಇದೆ. ಸೊ ಆ ಖುಷಿನ, ಆ ಒಂದು ಸಂಪಾದನೆನ ಕೊಟ್ಟಿದ್ದು ನೀವುಗಳು. ಸೊ ನಿಮ್ಮೆಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಹೌಸ್ ವೈಫ್ಸ್ ಇದ್ದೀರೋ ಅಥವಾ ಮನೆಯಲ್ಲೇ ನಾನು ಏನೂ ಮಾಡೋದಕ್ಕಾಗ್ತಾಯಿಲ್ಲ, ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ರು, ದಯವಿಟ್ಟು ವೀಡಿಯೋಸ್ನ ಮಾಡಿ, ಯೂಟ್ಯೂಬ್ ಮಾಡಿ. ಚಿಕ್ಕ ಅಮೌಂಟ್ ಆಗಲಿ ಪರವಾಗಿಲ್ಲ, ಅಥವಾ ಲೇಟಾಗಿ ಅಮೌಂಟ್ ಬಂದರೂ ಪರವಾಗಿಲ್ಲ, ಒಂದು ಅರ್ನಿಂಗ್ಸ್ ಅನ್ನೋದು ನಿಮಗೆ ಇದರಿಂದ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ಯಾರು ಖಾಲಿ ಕೂರೋದಕ್ಕೆ ಹೋಗಬೇಡಿ. ನಮಗಂತ ನಾವು ಏನಾದರೂ ಒಂದು ಮಾಡ್ಕೋಬೇಕು. ಸೊ ದಯವಿಟ್ಟು ವೀಡಿಯೋಸ್ನ ಮಾಡೋದಿದ್ದರೆ ಮಾಡಿ. ಓಕೆನಾ? ಬಾಯ್.